ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟೇಕಿರಾ. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ದೊಡ್ಡ ಆಸೆ ಇರುತ್ತೆ ಅಥವಾ ಸಣ್ಣ ಆಸೆ ಇರುತ್ತೆ. ತುಂಬ ದಿನಗಳಿಂದ ಅದನ್ನು ಏನಾದರೂ ಮಾಡಿ ನಿಜ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತೀರಾ. ಆದರೆ ಏನೋ ಒಂದು ಅಡೆತಡೆ ಬಂದು ಅದು ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗಾದರೆ ಈ ಒಂದು ವಿಡಿಯೋ ನಿಮಗಾಗಿನೇ ಫ್ರೆಂಡ್ಸ್. ಯಾವೆಲ್ಲ ಒಂದು ಆಸೆಗಳಿದೆ ಅದನ್ನು ಪೂರೈಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಈಗ ತುಂಬ ಈಸಿಯಾಗಿ ಆದರೆ ಪವರ್ಫುಲ್ ಆಗಿರೋ ಒಂದು ರಹಸ್ಯ ವಿದ್ಯೆಯಿಂದ ನಮ್ಮ ಆಸೆಗಳನ್ನೆಲ್ಲ ನಾವು ಪೂರೈಸ್ಕೊಳ್ಬಹುದು. ಇದೇನು ಅಂತ ಯೋಚನೆ ಮಾಡ್ತಿದ್ದೀರಾ? ಗಂಟಿನ ಮ್ಯಾಜಿಕ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅಂದರೆ ನಾಟ್ ಮ್ಯಾಜಿಕ್ ಅಂತ. ದಾರಕ್ಕೆ ಗಂಟು ಹಾಕೋದು ಒಂದು ಕೆಲಸ ಅಲ್ಲ. ಇದು ನಮ್ಮ ಮನಸ್ಸಿನ ಸಂಕಲ್ಪವನ್ನು, ನಮ್ಮ ಮನಸ್ಸಿನ ಆಸೆಯನ್ನು ಬ್ರಹ್ಮಾಂಡದ ಶಕ್ತಿ ಜೊತೆ ಒಂದು ಹೇಳ್ಕೊಳ್ಳುವಂಥ, ಜೋಡಿಸುವಂಥ ಒಂದು ಪ್ರಾಚೀನ ವಿದ್ಯೆ ಆಗಿರುತ್ತೆ. ನಮ್ಮ ಆನ್ಸಿಸ್ಟರ್ಸ್ ಅಥವಾ ನಮ್ಮ ಪೂರ್ವಜರು ಕೂಡ ಅನೇಕ ಕೆಲಸಗಳು ಸಿದ್ಧಿಯಾಗಲಿ ಅಂತ ದಾರಕ್ಕೆ ಮಂತ್ರಪೂರ್ವಕವಾಗಿ ಗಂಟನ್ನು ಹಾಕ್ತಾ ಇದ್ದರು. ಇಲ್ಲಿ ನಾವು ಬಳಸುವ ದಾರ ನಮ್ಮ ಜೀವನದ ಹಾದಿಯಾಗಿದ್ದರೆ, ನಾವು ಹಾಕುವ ಗಂಟು ನಮ್ಮ ದೃಢವಾದ ಸಂಕಲ್ಪ ಅಂದರೆ ಡಿಸೈರ್ ಆಗಿರುತ್ತೆ. ನೀವು ಹಣಕಾಸಿನ ತೊಂದರೆಯಿಂದ ಹೊರಬರಬೇಕಾ, ಪ್ರೀತಿ, ಮದುವೆ ಅಥವಾ ಕೆಲಸದಲ್ಲಿ ಯಶಸ್ಸು ಸಿಗಬೇಕಾ, ಇದಿಷ್ಟೇ ಅಲ್ಲದೆ ಮನಃಶಾಂತಿಗಾಗಿ ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು ಅಂತ, ನಿಮ್ಮ ಮನೆಯನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ಅಥವಾ ಏನಾದರೂ ನೀವು ತಗೋಬೇಕು ಅಂತ ಅಂದ್ಕೊಂಡಿರ್ತೀರಾ, ಕಾರು ಆಗಿರ್ಬೋದು, ಮನೆ, ಈ ರೀತಿ ಏನೆಲ್ಲ ಆಸೆಗಳಿರುತ್ತೆ ನಿಮಗೆ, ಆ ಒಂದು ಆಸೆಗಳನ್ನು ಹೇಳ್ತಾ ಈ ಒಂದು ಗಂಟನ್ನು ಹಾಕೋದ್ರಿಂದ ನಿಮ್ಮೆಲ್ಲ ಆಸೆಗಳು, ನಿಮ್ಮ ಭಾವನೆ ಮತ್ತು ನಿಮ್ಮ ಎನರ್ಜಿಯನ್ನು ಇದರಲ್ಲಿ ತುಂಬಿ ನೀವು ಗಂಟನ್ನು ಹಾಕಬೇಕಾಗುತ್ತೆ. ಅದು ನಿಧಾನವಾಗಿ ನಿಮ್ಮ ಕಡೆಗೆ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ನೀವು ತಗೊಳ್ಬೇಕಾಗಿರುವಂಥದ್ದು ಆರೆಂಜ್ ಕಲರ್ ಅಂದರೆ ಕಿತ್ತಳೆ ಬಣ್ಣದ ಒಂದು ದಾರವನ್ನು ತಗೋಬೇಕು. ಸಣ್ಣ ದಾರ ತೊಗೊಳಕ್ಕೆ ಹೋಗಬೇಡಿ, ಸ್ವಲ್ಪ ದೊಡ್ಡದಾಗಿರಬೇಕು. ಈ ಒಂದು ವಿಡಿಯೋದಲ್ಲಿ ಕಾಣ್ತಿದೆಯಲ್ಲ ಆ ರೀತಿ ದಾರ ಆದರೂ ಪರವಾಗಿಲ್ಲ. ಅಥವಾ ದೇವರಿಗೆ ಅಂತ ಇರುತ್ತೆ ನೋಡಿ ಕೆಲವೊಂದು ಆರೆಂಜ್ ಕಲರ್ ದಾರಗಳು, ಅದಾದರೂ ಪರವಾಗಿಲ್ಲ. ಅದನ್ನು ತಗೊಂಡು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಪ್ರತಿ ಗಂಟು ಹಾಕುವಾಗಲೂ ಕೂಡ ನಿಮಗೆ ಏನಾಗಬೇಕು ಅನ್ನೋದನ್ನು, ನಿಮ್ಮ ಆಸೆ ಏನಿದೆ ಅನ್ನೋದನ್ನು ಹೇಳಬೇಕಾಗುತ್ತೆ. ಒಂದನೇ ಗಂಟು ಹಾಕಿದ ನಂತರ ಹೇಳಿ, ಒಂದು ಗಂಟಿನ ಮೂಲಕ ದಿವ್ಯ ದೇವದೂತ ಶಕ್ತಿ ಈಗ ಆರಂಭ ಆಗಿದೆ, ನಿಮ್ಮ ಆಸೆಯನ್ನು ಹೇಳಬೇಕಾಗುತ್ತೆ. ಎರಡನೇ ಗಂಟು ಹಾಕಿದ ನಂತರ ಹೇಳಬೇಕು, ಎರಡು ಗಂಟಿನ ಮೂಲಕ ಮಹಾನ್ ಗುರು ಮರ್ಲಿನ್ ಮತ್ತು ಆರ್ಕೇಂಜಲ್ ಹ್ಯಾನಿಯಲ್ ಅವರ ಶಕ್ತಿಗಳು ಈಗ ಕಾರ್ಯನಿರ್ವಹಿಸುತ್ತಿದೆ. ಮತ್ತು ನಿಮ್ಮ ಆಸೆ ಏನಿದೆ ಅದನ್ನು ಹೇಳಬೇಕಾಗುತ್ತೆ. ಮೂರನೇ ಗಂಟು ಹಾಕಿದ ನಂತರ ಹೇಳಿ, ಮೂರು ಗಂಟಿನ ಮೂಲಕ ನನ್ನ ಇಚ್ಛೆ ಈಗಲೇ ರೂಪುಗೊಳ್ಳುತ್ತಿದೆ. ಮತ್ತು ನಿಮ್ಮ ಮನಸ್ಸಿನ ಆಸೆ ಏನಿದೆ ಅದನ್ನು ಹೇಳಬೇಕಾಗುತ್ತೆ. ನಾಲ್ಕನೇ ಗಂಟು ಹಾಕಿದ ನಂತರ ಹೇಳಿ, ನಾಲ್ಕು ಗಂಟಿನ ಮೂಲಕ ನನ್ನ ಇಚ್ಛೆ ಈಗ ಸುರಕ್ಷಿತವಾಗಿದೆ ಮತ್ತು ಸ್ಥಿರವಾಗಿದೆ. ಮತ್ತು ನಿಮ್ಮ ಮನಸ್ಸಿನ ಆಸೆ ಏನಿದೆ ಅದನ್ನು ಹೇಳಿ. ಐದನೇ ಗಂಟು ಹಾಕಿದ ನಂತರ ಹೇಳಿ, ಅಥವಾ ಹಾಕುವಾಗ ಕೂಡ ಹೇಳಬಹುದು, ಐದು ಗಂಟಿನ ಮೂಲಕ ದಿವ್ಯ ಶಕ್ತಿ ಈಗ ಜೀವಂತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮತ್ತು ನಿಮ್ಮ ಆಸೆ ಏನಿದೆ ಅನ್ನೋದನ್ನು ಹೇಳಬೇಕು. ಪ್ರತಿ ಗಂಟು ಹಾಕಿದಾಗಲೂ ಒಂದೇ ಆಸೆನ ಹೇಳಬೇಕು, ಬೇರೆ ಬೇರೆ ಹೇಳೋ ಹಾಗಿಲ್ಲ. ಆರನೇ ಗಂಟು ಹಾಕಿದ ನಂತರ ಹೇಳಿ, ಹಾಕುವಾಗ ಕೂಡ ಹೇಳ್ಬೋದು, ಆರು ಗಂಟಿನ ಮೂಲಕ ದಿವ್ಯ ಶಕ್ತಿ ಈಗ ಸಂಪೂರ್ಣವಾಗಿ ಸ್ಥಿರವಾಗಿದೆ. ಏಳನೇ ಗಂಟು ಹಾಕಿದ ನಂತರ ಹೇಳಿ, ಏಳು ಗಂಟಿನ ಮೂಲಕ ದೇವರು, ದೇವಿ ಮತ್ತು ದೇವದೂತ ಶಕ್ತಿಗಳು ಈಗ ಅನುಗ್ರಹಿಸುತ್ತಿವೆ. ನಿಮ್ಮ ಆಸೆ ಏನಿದೆ ಅದನ್ನು ಹೇಳಿ. ಎಂಟನೇ ಗಂಟು ಹಾಕಿದ ನಂತರ ಹೇಳಿ, ಎಂಟು ಗಂಟಿನ ಮೂಲಕ ದಿವ್ಯ ಶಕ್ತಿ ಈಗ ವಿಧಿಯಾಗಿ ಸ್ಥಾಪಿತವಾಗಿದೆ. ಒಂಬತ್ತನೇ ಗಂಟು ಹಾಕಿದ ನಂತರ ಹಾಕುವಾಗ ಹೇಳಿ, ಒಂಬತ್ತು ಗಂಟಿನ ಮೂಲಕ ಇದು ಈಗಲೇ ನನ್ನದಾಗಿದೆ. ಈಗ ನಿಮ್ಮ ಆಸೆಯನ್ನು ಹೇಳಿ. ಈ ಒಂದು ದಾರವನ್ನು ಕೈಗೆ ಕಟ್ಕೋಬಹುದು. ಆಲ್ರೆಡಿ ನಾನು ಕೆಂಪು ದಾರವನ್ನು ಕಟ್ಕೊಂಡಿದ್ದೀನಿ, ಅದು ಬೇರೆ ಉದ್ದೇಶಕ್ಕೆ.
ಯಾವುದೇ ಕಾರಣಕ್ಕೂ ನೀವು ಯಾವ ಉದ್ದೇಶಕ್ಕೆ ಈ ಒಂದು ರಿಚುವಲ್ ಮಾಡಿದ್ದೀರಾ ಅನ್ನೋದನ್ನು ಎಷ್ಟೇ ಹತ್ತಿರದವರಾದರೂ ಯಾರಿಗೂ ಕೂಡ ಹೇಳಬಾರ್ದು. ಇದು ಕೈಯಲ್ಲಿ ಕಟ್ಕೋಬಹುದು ಅಥವಾ ದೇವ್ರ ಮುಂದೆ ಇಟ್ಟು ನೀವು ನಮಸ್ಕಾರವನ್ನು ಮಾಡ್ಕೋಬಹುದು. ನಿಮ್ಮ ಆಸೆ ಯಾವಾಗ ಎಲ್ಲ ನಿಜ ಆಗುತ್ತೆ ನೋಡಿ, ಆಗ ಈ ಒಂದು ದಾರವನ್ನು ತೆಗೆದು ಮಣ್ಣಲ್ಲಿ ಹೂತು ಹಾಕಿಬಿಡಿ. ಈ ಒಂದು ದಾರದ ಗಂಟಿನ ಒಂದು ಇದು ಮಾಡಿದ್ದಾದಮೇಲೆ ನೀವು ಯಾರ ಹತ್ರನೂ ಹೇಳ್ಕೋಬಾರ್ದು, ಮತ್ತು ಪದೇ ಪದೇ ಆಗುತ್ತೋ ಇಲ್ವೋ ಅನ್ನೋ ಒಂದು ಅಪನಂಬಿಕೆ ಕೂಡ ಇರಬಾರ್ದು. ಎಲ್ಲಾನು ಸರಿ ಹೋಗುತ್ತೆ, ನಿಜ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರಬೇಕು. ಯಾರಿಗೆ ಪೂರ್ತಿ ನಂಬಿಕೆ ಇಲ್ವೋ ಅವರು ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಪೂರ್ತಿ ನಂಬಿಕೆ ಇಲ್ಲದವ್ರಿಗೆ ಇದು ಖಂಡಿತ ಫಲ ಕೊಡೋದಿಲ್ಲ. ಪ್ರತಿ ಗಂಟು ಹಾಕುವಾಗಲೂ ಕೂಡ ವಿಶ್ವಲೈಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಏನು ಬೇಕಾಗಿದೆ ಅದು ಆಲ್ರೆಡಿ ಸಿಕ್ಕಿದೆ ಅನ್ನೋ ಒಂದು ವಿಶ್ವಲೈಸ್ ಮಾಡಿಕೊಂಡು ಪ್ರತಿ ಗಂಟನ್ನು ಹಾಕಬೇಕು. ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಮಾಡಬೇಕು. ಕೆಟ್ಟ ಉದ್ದೇಶಕ್ಕೆ ಯಾರಿಗಾದರೂ ಕೆಟ್ಟದಾಗಲಿ ಅಂತ ಈ ಒಂದು ರಿಚುವಲನ್ನು ಖಂಡಿತ ಮಾಡಬಾರ್ದು. ಅದರಿಂದ ಖಂಡಿತ ನಿಮ್ಮ ಆಸೆ ನೆರವೇರೋದಿಲ್ಲ. ಅದರಿಂದ ನಿಮಗೆ ಕೆಟ್ಟದಾಗುತ್ತೆ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದನ್ನು ಯಾರಿಗೆ ಬೇಕಾಗಿರುತ್ತೋ ಅವರಿಗೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಮ್ಯಾಜಿಕ್ ಆಗಿರೋ ಒಂದು ವಿಷಯಗಳು ವಿಡಿಯೋಗಳು ಬೇಕು ಅನ್ನೋದಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ನಿಮ್ಮೆಲ್ಲ ಆಸೆಗಳು ಬೇಗನೆ ನೆರವೇರಲಿ ಅಂತ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.